ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವ್ರನ್ನ ಈವರೆಗೆ ಉಪಚರಿಸಿದಂತಹ ಭಾಗ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಹೋಗ್ತೀನಿ. ಭಾಗ್ಯ ಅವರೇ, ಒಂಥರ ಪುಣ್ಯದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಕಳೆದ ಒಂದು 6-7 ವರ್ಷದಿಂದ ನೀವು ಅವ್ರ ಜೊತೆ ಇದ್ದೀರಿ, ಅವ್ರನ್ನ ಉಪಚರಿಸ್ತಿದ್ದೀರಿ, ನೋಡ್ಕೊಳ್ತಿದ್ದೀರಿ. ಹೆಂಗಿತ್ತು ಅವರ ಮತ್ತು ನಿಮ್ಮ ನಡುವಿನ ಒಡನಾಟ? ನಾನೊಬ್ಳು ಕೆಲಸದವಳು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಸರ್. ಯಾಕೆಂದರೆ ಅವರು ನನ್ನನ್ನು ಯಾವತ್ತೂ ಕೆಲಸದವಳು ಅಂತ ನನ್ನನ್ನು ನೋಡೇ ಇಲ್ಲ. ಯಾರಿಗೂ ಕೂಡ ಆ ಥರ ಪರಿಚಯ ಕೂಡ ಮಾಡಿಸಿಲ್ಲ. ಅಮ್ಮ ಮಗಳು ಅಂತ ಎಲ್ಲರಿಗೂ ನನ್ನ ಮಗಳು ಅಂತ ಹೇಳಿದ್ದಾರೆ ಹೊರತು, ಮತ್ತು ಮನೇಲೂ ಕೂಡ ನನಗೆ ಆ ಥರ ಸಲಿಗೆ ಕೊಟ್ಟಿದ್ದಾರೆ. ಯಾವುದಕ್ಕೂ ರೆಸ್ಟ್ರಿಕ್ಷನ್ ಇರಲಿಲ್ಲ. ನೀನು ಏನು ಬೇಕಾದರೂ ತೊಗೊಳ್ಬೋದು, ನೀನು ಏನು ಬೇಕಾದರೂ ಹುಟ್ಕೋಬೋದು, ಇದೆಲ್ಲ ನಿಮ್ಮದೇ ಅಂತ. ಹಂಗಂದು ಮಾತ್ರಕ್ಕೆ ನಾನು ಅವ್ರಿಗೆ ಮೆಸೇಜ್ ಮಾಡ್ಕೊಂಡು ತಗೊಳ್ತಾ ಇರಲಿಲ್ಲ. ನನ್ನ ಲಿಮಿಟೇಷನಲ್ಲಿ ನಾನಿದ್ದೆ. ಸೊ ಹಾಗಾಗಿ ನಮ್ಮನ್ನು ಕಳ್ಕೊಂಡಿದ್ದಕ್ಕಾಗಿ ನನಗೆ ತುಂಬಾ ದುಃಖ ಇದೆ. ಅವರೊಬ್ಬರು ಮಾನಕ್ಕೆ ನನಗೆ ನನ್ನ ಬಯಸದೆ ಬಂದ ಭಾಗ್ಯ ಅವರು. ಸೊ ಹಾಗಾಗಿ ನನಗೆ ತುಂಬ ದುಃಖ ಇದೆ, ಇರುತ್ತೆ. ದಿನಚರಿ ಹೇಗಿತ್ತು? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿದ್ರು, ರಾತ್ರಿ ಎಷ್ಟು ಗಂಟೆಗೆ ಮಲಗ್ತಿದ್ರು, ಮಧ್ಯೆ ಏನಾಗ್ತಿತ್ತು? ಆ್ಯಕ್ಚುಲಿ ಅವರು ನೈಟು ಲೇಟ್ ಮಲಗೋದು. ಅಂದರೆ ಒಂದು ಕೆಲವೊಮ್ಮೆ ಸಮ್ಟೈಮ್ಸು 10:30 ಇನ್ನು ಕೆಲವೊಮ್ಮೆ 2 o'clock 3 o'clock ಅದುವರೆಗೆ ಅವರು ವಿಡಿಯೋಗಳು, ಇದು ಒಂದು ಕೃಷ್ಣನ್ ಸ್ಟೋರಿನೋ ಅಥವಾ ಭಗವದ್ಗೀತೆ ಇದ್ರ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ ನೋಡ್ತಾ ಇರ್ತಾರೆ. ಅದನ್ನೆಲ್ಲ ನಮಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅವಾಗ ಅದೆಲ್ಲ. ಸೊ ಹಾಗಾಗಿ ಟಯರ್ಡ್ ಆದರೆ ಬೇಗ ಮಲಗ್ತಾಯಿದ್ರು ಕೆಲವೊಮ್ಮೆ. ಇಲ್ಲ ಅಂದರೆ ಎದ್ದೇಳೋದು ಮಾತ್ರ ಒಂದೊಂದು ಸರಿ ಬೇಗ ಎದ್ದೇಳ್ತಾಯಿದ್ರು 6:30 ಅದಕ್ಕೆಲ್ಲ. ಇನ್ನು ಕೆಲವೊಮ್ಮೆ ಬೇಗ ಮಲಗಿದ್ರೆ ಬೇಗ ಎದ್ದೇಳ್ಬಿಡ್ತಿದ್ರು, ಅಂದರೆ 5 o'clock ಆ ಥರ. ಈ ತಿಂಡಿ, ಊಟ, ಕಾಫಿ ಅದೆಲ್ಲ ಹೇಗಿತ್ತು? ಅವರು ಉಪಚರಿಸೋದು ಹೇಗೆ? ವೆರಿ ಸಿಂಪಲ್ ಅವ್ರದ್ದು. ಆ್ಯಕ್ಚುಲಿ ಅವರು ಜಾಸ್ತಿ ಇಷ್ಟಪಡೋದು ಅಂದರೆ ಇಡ್ಲಿ ದೋಸೆ, ಅದೇ. ಸೊ ಈವ್ನಿಂಗ್ ಟೈಮಲ್ಲಿ ಮಾತ್ರ ಪೊಂಗಲ್ಲು ಈ ಥರ ಯಾವುದೇ ಒಂದು ಕೊಟ್ಟಿದ್ರು ಲೈಕ್ ಮಾಡ್ತಾಯಿದ್ರು. ಸೊ ಅವ್ರ ಫುಡ್ಡು ಅಂತಂದರೆ ಆ್ಯಕ್ಚುಲಿ ಬಂದು ಅವ್ರಿಗೆ ಮಸಾಲೆ ಐಟಮ್ ಇಲ್ಲ, ಕೊಕೊನಟ್ ಇಲ್ಲ, ಗರಂ ಮಸಾಲ ಅಂತ ಮೊದಲೇ ಇಲ್ಲ, ಬೆಳ್ಳುಳ್ಳಿ ಈರುಳ್ಳಿ ಅಂತ ಇಲ್ಲ. ಸಿಂಪಲ್ ಅವ್ರದ್ದು. ಹಾಗಾಗಿ ತುಂಬ ಚೆನ್ನಾಗೇ ಇರುತ್ತೆ. ನಮ್ಮ ಕಡೆ ಎಲ್ಲ ಅದಿಲ್ಲದೆ ಇದ್ದರೆ ಮಾಡೋಕ್ಕೆ ಆಗಲ್ಲ, ಇದಿಲ್ಲದೆ ಇದ್ದರೆ ಮಾಡೋಕ್ಕೆ ಆಗಲ್ಲ ಅಂತೇನಿಲ್ಲ. ನನಗೆ ಕುಕ್ಕಿಂಗ್ ಅಂದರೆ ನನಗೆ ಗೊತ್ತೇ ಇರಲಿಲ್ಲ. ಸೊ ನಮ್ಮ ಅಮ್ಮನ ಮನೆಗೆ ಬಂದು ನಾನು ಕುಕ್ಕಿಂಗ್ನ ಕಲ್ತಿದ್ದು. ಏಕೆಂದರೆ ನಾನು ಬರುವಾಗಲೇ ಹೇಳಿದ್ದೆ, ನನಗೆ ಕುಕ್ಕಿಂಗ್ ಬರಲ್ಲ, ಹೇಳ್ಕೊಟ್ರೆ ನಾನು ಮಾಡ್ತೀನಿ ಅಂತ. ಸೊ ಅದೇ ಅದು ನಾನು ಪ್ರತಿಯೊಂದು ಡೌಟ್ಸ್ ಇದ್ದರೆ ಕೇಳಿ ತಿಳ್ಕೊತಾ ಇದ್ದೆ. ಚೆಕ್ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಕೂಡ ಮಾಡಿಕೊಟ್ಟಿದ್ದೀನಿ. ಯಾವತ್ತೂ ಅವರು ನಂದು ಫುಡ್ ಬಗ್ಗೆ ಅವರು ಯಾವುದೇ ರೀತಿ ಕಂಪ್ಲೇಂಟ್ ಮಾಡಿಲ್ಲ ಇದುವರೆಗೂ. ಎಲ್ಲ ಚೆನ್ನಾಗೇ ಇದೆ ಅಂತಲೇ ಹೇಳ್ತಾಯಿದ್ರು. ಸೊ ಅದೊಂದು ಖುಷಿ. ಮತ್ತು ಇನ್ನೊಂದು ಅಡ್ವಾಂಟೇಜು ಅಂತಂದರೆ ಅಮ್ಮ ಅಣ್ಣ ಇಬ್ಬರೂ ಕೂಡ ಒಂದು ಊಟನ ಸವಿಬೇಕಾದ್ರೆ ಸವಿದು ಅದನ್ನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂದು ಅದನ್ನು ಹೊಗಳೋದು ನನಗೆ ಏನೂ ಅನಿಸಲ್ಲ. ಬಟ್ ಅವರಿಗೆ ಅದು ಏನೇ ಒಂದು ಕೊಟ್ಟರು ಚೆನ್ನಾಗಿದೆ, ಚೆನ್ನಾಗಿದೆಯೋ ಏನೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಏನು ಇಷ್ಟಪಡ್ತಿದ್ರು ಅವರು? ತುಂಬ ಅಂದರೆ ಮಾಮೂಲಿ ಪಪ್ಪು, ಅನ್ನ ಸಾರು, ಚಟ್ನಿಗಳು ಪ್ರತಿಯೊಂದು ವೆಜಿಟೇಬಲ್ಸಲ್ಲೂ ಚಟ್ನಿ ಮಾಡ್ತೇವೆ. ವೆರೈಟಿ ಚಟ್ನೀಸ್ ಇರುತ್ತೆ. ಅಂದರೆ ಪ್ರತಿಯೊಂದು ಊಟದಲ್ಲೂ ಅವರು ಚಟ್ನಿನ ಲೈಕ್ ಮಾಡ್ತಾರೆ. ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಅಂತ, ಗ್ರೀನ್ ಚಿಲ್ಲಿದು, ರೆಡ್ ಚಿಲ್ಲಿದು, ಈ ಥರ ಚಟ್ನಿಗಳು. ಈ ಸಿಹಿ ತಿನಿಸು ಏನಾದರೂ ಕೇಳಿ? ಸಿಹಿ ತಿನಿಸಿ ಅಷ್ಟಾಗಿ ನಮ್ಮ ಅಮ್ಮನಿಗೆ ಇಷ್ಟನೇ ಇಲ್ಲ. ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ. ನಿಮ್ಮ ಜೊತೆಲಿದ್ದಾಗ ಹಾಡಾಡೋದು ಅಥವಾ ಹಳೆ ನೆನಪುಗಳನ್ನ ಮಾಡ್ಕೊಳ್ತೀರಿ, ಹೇಳ್ತಿಲ್ಲ? ಬಂದಾಗಿಂದ ಎರಡು ಸರಿ ಕೇಳಿದ್ದೀನಿ ಅಷ್ಟೇ. ನಾನು ಈಗ ಇವ್ರ ಹತ್ರ ಬಂದು ಒಂದು 8 years ಆಗಿದೆ. 8 yearsಲ್ಲಿ ಅಲ್ಲಿ 2 times ಅವರು ಆಡ್ರೋದನ್ನ ಕೇಳಿದ್ದೀನಿ. ಅದಾದಮೇಲೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಯಿತು ಅವರಿಗೆ. ಸೊ ಹಾಗಾಗಿ ಕಿರಿಕಿರಿ ಅವ್ರಿಗೂ ತುಂಬ
ನೋವಾಗ್ತಾ ಇತ್ತು. ಒಂದು ಸಾಲ ಹೇಳ್ಕೊಳ್ಳೋದಕ್ಕೂ ಬರಲ್ಲ ನನಗೆ ಅಂತ ಬೇಜಾರು ಮಾಡ್ಕೊತಾ ಇದ್ರು. ಹಾಗಾಗಿ ಅಮ್ಮನಿಗೆ ಅದೆಲ್ಲ ತುಂಬ ಇಷ್ಟ. ಕೂತ್ಕೊಂಡು ಒಂದು ಲೈನ್ ಹಾಡ್ಕೊಳ್ಳೋದು ಮಾಡ್ಕೊಳ್ಳೋದು. ನಾನು ಕೂಡ ಹಾಡಿದ್ದೀನಿ ಅವ್ರ ಮುಂದೆ ಕೂತ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಅದು ಒಂದೇ ಒಂದು ಟೈಮ್, ಆದರೆ ನನಗೆ ಭಯ ಇತ್ತು ಅವ್ರ ಮುಂದೆ ಹಾಡಲಿಕ್ಕೆ. ಆಮೇಲೆ ಲಾಸ್ಟಲ್ಲಿ ಧೈರ್ಯ ಮಾಡಿ ಹಾಡು ನನಗೆ ಖುಷಿ ಆಯಿತು. ಯಾವ ಹಾಡು ಹಾಡಿದ್ರಿ ಅವ್ರ ಎದುರುಗಡೆ? ಅದು ಗಗನವು ಎಲ್ಲವೂ ಅವ್ರ ಜೊತೆ ಇಲ್ಲ, ಆದ್ರೆ ಕೇಳಿ ಕೂತ್ಕೊಂಡು ಕೇಳಿ ಎಂಜಾಯ್ ಮಾಡ್ತಾ ಇದ್ರು. ಚೆನ್ನಾಗಿದೆ ನಿನ್ನ ವಾಯ್ಸು, ನೀನು ಹಾಡು ಅಂತ ಅಣ್ಣ ಮತ್ತು ಅಮ್ಮ ಇಲ್ಲಿ ಅಂದರೆ ನಾನು ನರ್ವಸ್ ಆಗ್ಬಿಡ್ತೀನಿ ಅವ್ರ ಮುಂದೆ. ದೊಡ್ಡ ಸಿಂಗರ್ ಲೆಜೆಂಡ್ರಿ ಮುಂದೆ ನಾನು ಆಡಬೇಕು ಅಂತಂದರೆ ಅಷ್ಟೊಂದು ಧೈರ್ಯ ನನ್ನಲ್ಲಿ ಇರಲಿಲ್ಲ. ಸೊ ಆರೋಗ್ಯ ಯಾವಾಗ ಹದ ತಪ್ತಾ ಹೋಗ್ತು ಅಮ್ಮ? ಆರೋಗ್ಯ ಅಂತಂದರೆ ಮಧ್ಯೆ ಕಾಮನ್ ಸರ್ ಅದು. ಈ ಏನು ಅಂದರೆ ಇನ್ಫೆಕ್ಷನ್ ಆಗೋದು ಅದೆಲ್ಲ ಕಾಮನ್ ಆಗಿತ್ತು. ಸೊ ಅವಾಗೆಲ್ಲ ರೆಡಿ ಆಗ್ತಾಯಿದ್ರು, ಚೆಕ್ ಅಂತ ರೆಡಿ ಆಗ್ತಾಯಿದ್ರು. ಈಗ ರೀಸೆಂಟಾಗಿ ಅದು ವೈರಲ್ ಫೀವರ್ ಅಂತ ಬಂದಿದ್ದೆ. ಬಟ್ ಅದಕ್ಕೂ ಮೆಡಿಷನ್ ಎಲ್ಲ ತಗೊಂಡ್ರು. ಸೊ ಹಾಗಾಗಿ ಅದು ಏನು ಅಂತ ಗೊತ್ತಾಗಲಿಲ್ಲ. ಚೆನ್ನಾಗಿ ಮತ್ತೆ ಚಳಿ ವಾಸಿ ಆಗಿರ್ತಾ ಇತ್ತು, ಮತ್ತೆ ಚಳಿ ಬರ್ತಾ ಇತ್ತು. ಸೊ ಹಾಗಾಗಿ ಅದು ಏನು ಅಂತ ಗೊತ್ತಾಗಲಿಲ್ಲ. ಇನ್ಫೆಕ್ಷನ್ ಮೊನ್ನೆ ನೈಟ್ ಕೈ ತುತ್ತೆಲ್ಲ ಕೊಟ್ಟರು ಅಂತ. ಅವರು ಹಿಂದಿನ ದಿನ ಎಲ್ಲರಿಗೂ ಅಂದರೆ ನಮ್ಮ ಮೈಸೂರು ಮಕ್ಕಳನ್ನ ಅಂದರೆ ತುಂಬ ಇಷ್ಟ ಅವರಿಗೆ, ಬಾಯ್ಸ್. ಅದರಲ್ಲೂ ಕೇರ್ ಟೇಕರು ಅಂತಂದರೆ ನಾನು ಒಬ್ಬಳೇ ಅಲ್ಲ, ನನಗಿಂತ ಹೆಚ್ಚಿನ ಸೇವೆ ನವೀನ್, ಪವನ್, ಕಿಶನ್, ಅನಿಲ್ ಅಂತ ಇದ್ದಾರೆ. ಮತ್ತು ರಾಮನಗರದಲ್ಲಿ ಅರುಳ್ ಅಂತ ಇದ್ದಾರೆ. ಇವರೆಲ್ಲ ತುಂಬ ಬೇಕಾದವರು. ಸತೀಶ್ ಅಂತ ಇವರೆಲ್ಲ ತುಂಬ ಪ್ರಿಯವಾದ ಮಕ್ಕಳು ಅಮ್ಮನಿಗೆ. ಸೊ ಹಾಗಾಗಿ ಹೆಚ್ಚು ಲೈಕ್ ಇಲ್ಲಿ ನಮ್ಮ ಮೈಸೂರು ಸರೌಂಡಲ್ಲಿ ನವೀನ್, ಪವನ್, ಕಿಶನ್, ಅನಿಲ್. ಮೊನ್ನೆ ನೈಟ್ ಊಟ ಮಾಡಿದ್ರಲ್ಲ, ಏನು ಊಟ ಮಾಡಿದ್ರಿ? ಬೆಳಿಗ್ಗೆ ತಿಂಡಿ ಅಂತ ತಿಂದ್ರೆ ಅಮ್ಮ? ತಿಂಡಿ ತಿಂದಿದ್ದಾರೆ. ಇಡ್ಲಿ ಕೊಟ್ಟಿದ್ದೆ. ಅದ್ರ ಮಧ್ಯಾಹ್ನ ಸೊಪ್ಪು ಪಲ್ಯ ಮತ್ತು ಪಪ್ಪು, ಟೊಮಟೊ ರಸಮ್, ಈ ಥರ ಚೆನ್ನಾಗೇ ಮಾಡಿದ್ರು. ಊಟ ಚೆನ್ನಾಗೇ ಮಾಡಿದ್ರು. ಮಧ್ಯಾಹ್ನ ತಿಂದರು. ಸಂಜೆ ತಿನ್ನಲಿಕ್ಕಾಗಲಿಲ್ಲ, ಸ್ವಲ್ಪ ಲೈಟಾಗಿ ತಿಂದರು. ಅಂದರೆ ಅದು ಜಾಸ್ತಿ ಇಷ್ಟ ಆಗಲಿಲ್ಲ, ಹೊಟ್ಟೆ ಹಸ್ವಾಗಿಲ್ಲ ಅಂತ ಹೇಳಿದ್ರು. ಸೊ ಒಂದು ಸ್ವಲ್ಪ ತಿಂದ್ರಲ್ಲ, ಹೋಗಲಿ ಬಿಡಿ ಅಂದ್ಬಿಟ್ಟು ಒಂದು ಮಾತ್ರೆಗೂ ಆದ್ರೂ ಆಗುತ್ತೆ ತಿಂದಿದ್ದು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನು. ಆದರೆ ಬೆಳಿಗ್ಗೆ ಸ್ವಲ್ಪ ಬೆಳಿಗ್ಗೆ ಜಾಸ್ತಿ ಏನೂ ತಿಂದಿಲ್ವಲ್ಲ ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ಪೊಮಗ್ರಾನೇಟ್ ಜ್ಯೂಸ್ ಅವ್ರಿಗೆ ಯಾವಾಗಲೂ ಕೊಡ್ತಾ ಇರೋದು. ಸೊ ಹಾಗಾಗಿ ಅದು ವಾಮಿಟ್ ಆಯಿತು, ಕುಡಿಸಿದಾಗ ವಾಮಿಟ್ ಆಯಿತು. ಮತ್ತು ತುಂಬ ನಿಶಕ್ತಿ ಆಗಿದ್ದರು. ಅದು ಟ್ಯಾಬ್ಲೆಟಿಂದ ಅಂತ ಅನ್ಕೋಬೋದು. ಮತ್ತು ಫುಡ್ ಏನೂ ತಗೊಂಡಿರಲಿಲ್ವಲ್ಲ, ಸೊ ಅದು ಕೂಡ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇಲ್ಲ, ಹೊರಗಡೆ ಹೋದ ಜೊತೆಲ್ಲ ಕೂಡ ಹೋಗ್ತಿದ್ರಿ ನೀವು. ಯಾವ ಪ್ಲೇಸ್ ಇಷ್ಟ ಆಗ್ತಿತ್ತು, ಯಾವ ಜಾಗ ಇಷ್ಟ ಆಗ್ತಿತ್ತು? ನಮ್ಮಮ್ಮನಿಗೆ ಅತಿಯಾದ ಹೆಚ್ಚು ಇಷ್ಟವಾದ ಜಾಗ ಮೈಸೂರೇ. ಮೈಸೂರಲ್ಲಿ ಅಂದರೆ ಯಾವುದಾದ್ರೂ ಆಗಿರ್ಬೋದು, ಅಂದರೆ ಹೋಟೆಲ್ ಆಗಿರ್ಬೋದು. ಅದು ಅಂದರೆ ಈಗ ಅಲ್ಲೇ ಇರ್ತಾ ಇರಲಿಲ್ವಲ್ಲ. ಈಗ ಟೆಂಪಲ್ಗಳು, ಹಳೇ ಟೆಂಪಲ್ಗಳು ಅಂದರೆ ತುಂಬ ಇಷ್ಟ ಅವರಿಗೆ. ಹಳೆ ಟೆಂಪಲ್ಗಳು ನೋಡಬೇಕು, ಅಲ್ಲೆಲ್ಲ ಹೋಗಿ ವಿಸಿಟ್ ಅಂದರೆ ಆ ಟೆಂಪಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ, ಆ ಥರ ಎಲ್ಲ ಇಷ್ಟ. ಆದರೂ ಮಕ್ಕಳ ಜೊತೆ, ನಮ್ಮ ಮೈಸೂರು ಮಕ್ಕಳ ಜೊತೆ, ಅವ್ರ ಫ್ಯಾನ್ಸ್ ಅಂದರೆ ಇವರು 4 ಜನ, ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಇಷ್ಟ ಅವರಿಗೆ. ಕೇರ್ ಮಾಡಿದರೆ ಈಗ ಅಮ್ಮ ಇಲ್ಲ, ಹೇಗೆ ಅನ್ನಿಸ್ತದೆ ಅಂತ? ನನ್ನನ್ನು ನಾನೇ ಮರ್ತೋಗೋಂಗಿದೆ. ನನಗೆ ಅಷ್ಟು ನೋವು ಆಗ್ತಿದೆ. ಅಮ್ಮ ಇಲ್ದಿರೋದನ್ನು ನೆನೆಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನನಗೆ ಇನ್ನೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನನಗೆ ಅದೊಂದು ಕನಸು ಕಾಣ್ತಾ ಇದ್ದೀನೇನೋ ಅನ್ನೋ ಹಂಗಾಗಿದೆ. ಅದು ನಿಜವಾಗಿ ನಡೆದಿಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ಕೂಡ ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಮ್ಮ ಇಲ್ದಿರೋದನ್ನ ಜೀವಿಸೋದಕ್ಕೆ ಕಷ್ಟ ಆಗ್ತಿದೆ ನಮಗೆ. ನನಗೆ ಅಂತಲ್ಲ, ಎಲ್ಲ ಅಭಿಮಾನಿಗಳಿಗೂ ತುಂಬ. ಪ್ರತಿಯೊಂದು ಕೂಡ ನೀವೇ ನೋಡ್ತಿದ್ರಿ, ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಈ ಕ್ಷಣಕ್ಕೆ? ಈ ಕ್ಷಣಕ್ಕೆ ಅಂದರೆ ಪ್ರತಿ ಒಂದು
ಇದರಲ್ಲೂ ಅಭಿಮಾನಿಗಳು ಫೋಟೋ ತೆಗೆಸ್ಕೊಳ್ಳುವಾಗ ಹೇಳ್ತಾ ಇದ್ರು ಅಮ್ಮ ನನಗೆ ಫೋಟೋ ಅಂತ ಹೇಳಿದಾಗ, ನಿನ್ನಲ್ಲಿ ನಾನಿದ್ದೀನಿ, ನನ್ನಲ್ಲಿ ನೀನಿದೀಯಾ, ಫೋಟೋ ಯಾಕೆ ಅಂತ ಹೇಳ್ತಾ ಇದ್ರು. ಆದಮೇಲೆ ಅದು ಜೀವ ಒಂದೇ ಅಲ್ವಾ ಸರ್. ಮತ್ತು ನನ್ನ ಜೀವನ ನಾನೇ ಹೇಗೆ ಮಿಸ್ ಮಾಡ್ಕೊಳ್ಳೋದು ಏನಿದೆ, ಎಲ್ಲೂ ಹೋಗಿಲ್ಲ, ನನ್ನಲ್ಲೇ ಇದ್ದಾರೆ ಅಮ್ಮ. ಇವತ್ತಿನ ದಿನಚರಿಗಳೆಲ್ಲ ಬದಲಾಗ್ತವೆ, ಅಮ್ಮ ಇಲ್ಲ ಅನ್ನೋ ನೋವು ಖಂಡಿತ ಆಗುತ್ತೆ. ಬಟ್ ಆ ಥರ ನೆನೆಸ್ಕೊಳ್ದೇ ಇರೋದಕ್ಕಾಗಲ್ಲ. ನಾನು ನನ್ನ ಮನೆಯಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನನ್ನ ಅಮ್ಮನ ಜೊತೆನೇ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು. ಸೊ ಹಾಗಾಗಿ ನಾನು ಒಂದು 3 ಮಂತ್ಸಲ್ಲಿ ಜಾಸ್ತಿ ಅಂದರೆ ಅಂದರೆ 5 ಡೇಸ್ ನನ್ನ ಮನೇಲಿ ಕಳೆದಿರ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ನನ್ನ ಅಮ್ಮನಿಗೆ ಟೈಮ್ ಸ್ಪೆಂಡ್ ಮಾಡಿರೋದು. ಸೊ ಹಾಗಾಗಿ ನನಗೆ ತುಂಬ ನೋವಿದೆ. ಅವ್ರನ್ನ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮನೆಯವ್ರಿಗಿಂತನೂ ಅಮ್ಮನ ಜಾಸ್ತಿ ಹಚ್ಕೊಂಡಿದ್ದು. ಖಂಡಿತ ಖಂಡಿತ ಅಮ್ಮ ಬೇಕು ನನಗೆ. ಅಂಥ ಒಂದು ಅಮ್ಮ ಮತ್ತೆ ಸಿಗಲ್ಲ, ಎಲ್ಲೂ ಸಿಗಲ್ಲ. ಎಲ್ಲ ಅಮ್ಮಂದಿರು ಸಿಗ್ತಾರೆ, ಆದರೆ ಒಂದೊಂದು ಜಾನಕಿ ಅಮ್ಮ ವೆರಿ ವೆರಿ ಸಿಂಪಲ್. ಸೊ ಹಾಗಾಗಿ ಅವ್ರನ್ನ ಯಾವುದಕ್ಕೂ ಹೋಲಿಕೆ ಮಾಡಲ್ಲ ನಾನು. ಬಿಳಿ ಬಣ್ಣ ಇಷ್ಟ ಆಗ್ತಿತ್ತು ಅಂತ ಅಂತಾರೆ, ನಿಜನದು? ಖಂಡಿತವಾಗಿ ಅವರಿಗೆ ಬಿಳಿ ಬಣ್ಣ ಮತ್ತು ಬ್ಲ್ಯಾಕ್ ಕೂಡ ಇಷ್ಟ. ಸೊ ಹಾಗಾಗಿ ಎಲ್ಲದರಲ್ಲೂ ಬಿಳಿದನ್ನೇ ಆರಿಸ್ಕೋತಾ ಇದ್ರು. ಬ್ಲ್ಯಾಕ್ ಸ್ವಲ್ಪ ಅಷ್ಟೇ, ಜಾಸ್ತಿ ವೈಟೇ. ಥ್ಯಾಂಕ್ ಯು. ಇದಿಷ್ಟು ಕೇರ್ ಟೇಕರ್ ಭಾಗ್ಯ ಅವರ ಮಾತುಗಳು. ನಾನು ಅಮ್ಮನನ್ನು ಇಂದಿನಿಂದ ತುಂಬ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ದುಗುಡದ ಮಾತುಗಳನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.